ನಮಸ್ಕಾರ ಸ್ನೇಹಿತರೆ. ಔಷಧಿಯ ಸಸ್ಯಗಳ ಬಗ್ಗೆ ತಿಳ್ಕೊತಾ ಇದ್ವಿ ನಮ್ಮ ಕೀಟಶಾಸ್ತ್ರದ ಪಾಠ ಸರಣಿನಲ್ಲಿ. ಈಗಾಗಲೇ ಬೇವಿನಲ್ಲಿ ಬರುವಂಥ 2 ಕೀಟಗಳ ಪ್ರಮುಖವಾಗಿ ನಮ್ಮ ಟೀ ಸೊಳ್ಳೆ ಮತ್ತು ಗೊಣ್ಣೆ ಹುಳುವಿನ ದುಂಬಿಗಳ ನಿರ್ವಹಣೆ ಕುರಿತು ಅದರಲ್ಲಿ ತಿಳ್ಕೊಂಡ್ವಿ. ಮತ್ತು ಇಲ್ಲಿ ನಾವು ತಿಳ್ಕೊತಾ ಇರೋದು ಭಾಳ ವಿಶೇಷವಾಗಿ ಇದನ್ನು ಔಷಧೀಯ ಸಸ್ಯವಾಗಿ ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಹಾಗಾಗಿ ಭಾಳಷ್ಟು ಸಂದರ್ಭದಲ್ಲಿ ನೀವು ಬೇರೆ ವಿಧಾನದಲ್ಲಿ ಬಳಸುವಂಥ ಎಲ್ಲ ಸಸ್ಯ ಸಂರಕ್ಷಣಾ ಕ್ರಮಗಳು ಇಲ್ಲಿ ಬರದೇ ಇರ್ಬೋದು. ಇಲ್ಲಿ ಔಷಧೀಯ ಸಸ್ಯಗಳಿಗೆ ಇವುಗಳನ್ನು ಬಳಸ್ಕೊಂಡ್ರೆ ನಮ್ಮ ಔಷಧಿ ಮೇಲೆ ಯಾವುದೇ ದುಷ್ಪರಿಣಾಮ ಆಗೋದಿಲ್ಲ ಅನ್ನೋ ಒಂದು ಲೆಕ್ಕ ಇಟ್ಟುಕೊಂಡು ನಾನು ಇದನ್ನು ಭಾಳ ವಿಶೇಷವಾಗಿ ನಿಮಗೆ ಈ ಶಿಫಾರಸುಗಳನ್ನು ಮಾಡ್ತಾಯಿದ್ದೀನಿ. ಇವತ್ತಿನ ಒಂದು ತರಗತಿಯಲ್ಲಿ ಬರುವಂಥದ್ದು ಅಂತಂದರೆ ತುಪ್ಪಳ ಕೀಟ. ಈಗಾಗಲೇ ಭಾಳಷ್ಟು ಬೆಳೆಗಳಲ್ಲಿ ನೀವು ನೋಡಿದ್ದೀರಿ ತುಪ್ಪಳ ಕೀಟ. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಪ್ಪಳ ಕೀಟ ನಿಮಗೆ ಭಾಳಷ್ಟು ಹೆಚ್ಚು ಹಾನಿ ಮಾಡಿರುವಂಥ ಬೆಳೆಗಳು ಅಂತಂದರೆ ನಮ್ಮ ಪಪಾಯ ಇರ್ಬೋದು, ಅಥವಾ ಹಿಪ್ಪು ನೇರಳೆ ಇರ್ಬೋದು, ಅಥವಾ ನಮ್ಮ ಮಾವು, ದಾಸವಾಳ, ಗುಲಾಬಿ ಅಥವಾ ಸಪೋಟ ಈ ಬೆಳೆಗಳಲ್ಲಿ ಭಾಳಷ್ಟು ದಿನಗಳಿಂದ ಇದ್ದೇ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಹಲವಾರು ಜನಗಳಿಗೆ ಈ ಒಂದು ತುಪ್ಪಳ ಕೀಟ ಅಂದರೆ ಹೇಗೆ, ಅದರ ನಿರ್ವಹಣೆ ಹೇಗೆ ಅಂತ ತಿಳಿಸ್ಕೊಟ್ಟಿದ್ದು ಅಂತಂದರೆ ನಮ್ಮ ಹಿಪ್ಪು ನೇರಳೆ ಮತ್ತು ಪಪಾಯ ಗಿಡಗಳು. ಅಲ್ಲಿವರೆಗೂ ಕೂಡ ಭಾಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಈವನ್ ನಮ್ಮ ಹತ್ತಿ ಇರ್ಬೋದು, ಬದನೆ ಇರ್ಬೋದು, ಒಣ ಹವೆ ಉಂಟಾದಾಗ, ಮಳೆ ಕಡಿಮೆ ಆದಾಗ, ಅಥವಾ ನಮ್ಮಲ್ಲಿ ನೀರಿನ ಕೊರತೆ ಉಂಟಾದಾಗ ಇವುಗಳೇನಾದರೂ ನಮ್ಮಲ್ಲಿ ಬಂತು ಅಂತಂದರೆ ಭಾಳ ಹೇರಳವಾಗಿ ಬರುವಂಥದ್ದು. ಈ ಒಂದು ತುಪ್ಪಳ ಕೀಟ ನಮ್ಮ ಬೇವಿಗೆ ಬರುವಂಥದ್ದು ರಿಲೇಟಿವ್ಲಿ ಸ್ವಲ್ಪ ಬೇರೆ ಗಿಡ ಮರಗಳ ಮೇಲೆ ಅಷ್ಟೊಂದು ಜಾಸ್ತಿ ಬರೋದಿಲ್ಲ. ನಮ್ಮ ಬೇವಿನಲ್ಲಿ ಮಾತ್ರ ವಿಶೇಷವಾಗಿ ಹೆಚ್ಚಾಗಿ ಬರುವಂಥ ಒಂದು ಬಗೆ. ಹಾಗೆ ಈ ತುಪ್ಪಳ ಕೀಟಗಳು ಇದರಲ್ಲಿ ಮಾತ್ರ ಬರ್ತೀನಿ ಅನ್ನುವಂಥದ್ದು ಇಲ್ಲ. ಅವು ಬದುಕೋದಕ್ಕೆ ಯಾವ ಗಿಡವಾದರೂ ಸರಿ. ಅತಿ ಹೆಚ್ಚಾಗಿ ನಮ್ಮ ಹೊಲದಲ್ಲಿ ಸಿಗುವಂಥ ಪಾರ್ಥೇನಿಯಂ ಕಸ ಏನಿದೆ ಅದರ ಭಾಳ ಪ್ರಿಯವಾದಂಥ ಒಂದು ಈ ತುಪ್ಪಳ ಕೀಟಗಳಿಗೆ ಹಲವಾರು ಬಗೆಯ ತುಪ್ಪಳ ಕೀಟಗಳನ್ನು ಇದು ಸಂರಕ್ಷಿಸ್ತಾ ಇದೆ. ಯಾವುದು ನಮ್ಮ ಪಾರ್ಥೇನಿಯಂ ಕಳೆ. ಆ ರೀತಿ ಹಲವಾರು ಗಿಡಗಳನ್ನು ಇದು ತಿನ್ನುತ್ತೆ. ಆದರೆ ನಮ್ಮ ಬೇವಿನಲ್ಲಿ ಬಂತು ಅಂತಂದರೆ ಮಾತ್ರ ಇದರ ಹಾವಳಿ ತುಂಬ ತೀವ್ರತರನಾಗಿರುತ್ತೆ. ಸಾಧಾರಣವಾಗಿ ಒಣ ಹವೆ ಹೆಚ್ಚಾದಾಗ ಭಾಳಷ್ಟು ದಿನಗಳ ಕಾಲ ನಮಗೆ ಮಳೆ ಬರಲಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ನಮಗೆ ಈ ತುಪ್ಪಳ ಕೀಟದ ಬಾಧೆ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಸಾಧಾರಣವಾಗಿ ಈಗಾಗಲೇ ನೀವೆಲ್ಲ ತಿಳ್ಕೊಂಡಿರೋ ರೀತಿ ಈ ತುಪ್ಪಳ ಕೀಟಗಳು ಗಿಡಗಳ ಮೇಲೆ, ಟೊಂಗೆಗಳ ಮೇಲೆ ಆದಷ್ಟು ಬಿಳಿ ಬಣ್ಣದ ಒಂದು ಹೊದಿಕೆ ರೀತಿ ಕಾಂಡಗಳ ಮೇಲೆ ಹೊದ್ಕೊಂಡಿರ್ತದೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಎಲೆಗಳ ಕೆಳಗೂ ಸಹ, ತೊಟ್ಟುಗಳು ಅಥವಾ ಎಲೆಗಳ ಕೆಳಗೂ ಸಹ ಇದು ಸಣ್ಣ ಪ್ರಮಾಣದಲ್ಲಿರುತ್ತೆ. ಬಟ್ ಹೆಚ್ಚಿನ ಸಂಖ್ಯೆ ನಮ್ಮ ಕಾಂಡಗಳ ಮೇಲೆ, ತೊಗಟೆಯ ಮೇಲೆ, ಎಳೆ ತೊಗಟೆಯನ್ನು ಆದಷ್ಟು ಪ್ರಿಫರಬಲ್ ಆಗಿರುತ್ತೆ. ಅಲ್ಲಿ ಸಂಖ್ಯೆ ಹೆಚ್ಚಾಯಿತು ಅಂದರೆ ಈವನ್ ಬಲಿತ ತೊಗಟೆ ಕಡೆಯೂ ಕೂಡ ಇದು ಹರಡ್ಕೋತದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಮತ್ತು ಇದು ಸತತವಾಗಿ ರಸ ಇರೋದ್ರಿಂದ ಏನಾಗುತ್ತೆ, ಅದರ ಕೆಳಗಿನ ಭಾಗದ ಎಲ್ಲಿ ರಸ ಉದುರುತ್ತದೋ ಕೆಲವೊಂದಷ್ಟು ಸಂದರ್ಭದಲ್ಲಿ ನಾವು ತೀವ್ರತರವಾಗಿ ದಾನಿ ಆಗಿರುವಂಥ ಸಂದರ್ಭದಲ್ಲಿ ನೋಡಿದ್ರೆ ರಸ್ತೆ ಅಥವಾ ಅದರ ಕೆಳಗಿರುವಂಥ ಮಣ್ಣಿನ ಮೇಲೂ ಕೂಡ ನಮಗೆ ಈ ಒಂದು ಜೋನಿ ಅಥವಾ ಅಂಟು ಉದುರಿರೋದು ನಮಗೆ ಕಾಣಿಸ್ತದೆ. ಅದರ ಮೇಲೆ ನಮ್ಮ ಸೂಟಿ ಮೋಲ್ಡ್ ಅಂತೂ ಸಾಧಾರಣವಾಗಿ ಬಂದೇ ಬರುವಂಥದ್ದು. ಇದು ಭಾಳ ತೀವ್ರತರವಾದಂಥ ಡ್ಯಾಮೇಜ್ ಮಾಡುವಂಥ ಹುಳ. ಮತ್ತು ಯಾವಾಗ ಇದರ ಒಂದು ತೀವ್ರವಾದ ಹಾನಿ ಉಂಟಾಗ್ತದೆ, ನೈಸರ್ಗಿಕವಾಗಿ ಈ ಒಂದು ಗಿಡದ ಆಹಾರ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಏಕೆ ಅಂತಂದರೆ ಒಂದು ಕಡೆಯಿಂದ ಅಲ್ಲಿರುವಂಥ ನೀರು ಮತ್ತು ಆಹಾರ ಪದಾರ್ಥಗಳನ್ನು ಇದು ಸ್ರವಿಸ್ತಾ ಇರ್ತದೆ. ಅದರ ಜೊತೆಗೆ ಅವುಗಳ ಕೊರತೆ ನಮ್ಮ ಎಲೆಗಳಿಗೆ ಉಂಟಾಗ್ತದೆ. ಮತ್ತು ಈ ಒಂದು ಅಂಟು ರಸ ಸೋರಿ ಅಲ್ಲಿ ಆ ಜೋನಿಯ ಮೇಲೆ ಬೆಳೆದಿರುವಂಥ ನಮ್ಮ ಈ ಸೂಟಿ ಮೋಲ್ಡ್ ಶಿಲೀಂಧ್ರದಿಂದಾಗಿ ಆಹಾರ ಉತ್ಪಾದನಾ ಸಾಮರ್ಥ್ಯವೂ ಕಡಿಮೆ ಆಗುತ್ತೆ. ಎಲ್ಲೋ ಒಂದು ಸ್ವಲ್ಪ ಮಾಡ್ಕೋತಾ ಇತ್ತು, ಅದನ್ನು ಕೂಡ ನಮ್ಮ ತುಪ್ಪಳ ಕೀಟಗಳು ಹೊರಗಡೆ ಎಳ್ಕೋತಾ ಇದ್ದಾವೆ. ಗಿಡ ಬಾಡುತ್ತೆ. ತೀವ್ರವಾದಂಥ ಹಾನಿಯಾದಂಥ ಸಂದರ್ಭದಲ್ಲಿ ಮೊದಲು ಸ್ವಲ್ಪ ಮಟ್ಟಿಗೆ ಹಳದಿ ಆಗುತ್ತೆ. ಹಳದಿ ಜೊತೆಗೆ ತದನಂತರ ಅದು ಸಂಪೂರ್ಣವಾಗಿ ಒಣಗೂ ಹೋಗುತ್ತೆ. ಮತ್ತು ಇದು ಕ್ರಮೇಣ ಒಂದೇ ದಿನ ಆಗುವಂಥದ್ದಲ್ಲ. ಕ್ರಮೇಣವಾಗಿ 2, 3, 4 ತಿಂಗಳ ಕಾಲ ಇದು ಹಾನಿಯನ್ನು ಮಾಡುತ್ತೆ. ಇದಕ್ಕೆ ಅತ್ಯಂತ ಸರಳವಾದಂಥ ಒಂದು ನಿರ್ವಹಣಾ ವಿಧಾನ ಅಂತಂದರೆ, ಈ ಆರಂಭದಲ್ಲಿ ಈ ಒಂದು ಹಾನಿಯನ್ನು ಗುರುತಿಸಿ ಆ ಒಂದು ಯಾವ ಭಾಗದಲ್ಲಿ ಇದು ಹಾನಿಯನ್ನು ಉಂಟು ಮಾಡ್ತಾ ಇದೆ ಆ ಭಾಗವನ್ನು ಗುರುತಿಸಿ ಅಂಥ ಜಾಗಕ್ಕೆ ಅದನ್ನು ಕಟ್ ಮಾಡಿ
ಸುಟ್ಟು ಹಾಕೋದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಸುಟ್ಟಾಕ್ಲಿಕ್ಕಾಗಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಆ ಒಂದು ಟೊಂಗೆಗಳನ್ನು ರಾಶಿ ಮಾಡಿ ಒಂದು ಗುಂಡಿನಲ್ಲಿ ಹಾಕಿ ಅದರ ಮೇಲೆ ಸುಣ್ಣ ಅಥವಾ ಬ್ಲೀಚಿಂಗ್ ಪೌಡ್ರ್ ಅಥವಾ ನಮ್ಮ ಸೆಗಣಿಯ ರಾಡಿಯನ್ನು ಸುರಿಯೋದ್ರಿಂದ ಭಾಳ ಪರಿಣಾಮಕಾರಿಯಾಗಿ ಇದನ್ನು ನಿರ್ವಹಣೆ ಮಾಡ್ಬೋದು. ಇನ್ನು ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಇನ್ನೊಂದು ಅತ್ಯಂತ ಸರಳವಾದಂಥ ಕ್ರಮ ಅಂತಂದರೆ ಕಾಲಮಾನ ನೋಡಿಕೊಂಡು ಏನಾದರೂ ವಾತಾವರಣದಲ್ಲಿ ಸ್ವಲ್ಪ ಏನು ಶೈತ್ಯಾಂಶ ಇದೆ, ಉಷ್ಣ ಏನು ಅಷ್ಟು ತೀವ್ರತೆ ಇಲ್ಲ ಅಥವಾ ತಂಪಿದೆ, ವಾತಾವರಣದಲ್ಲಿ ಆರ್ದ್ರತೆ ಇದೆ ಅಂತ ಒಂದು ಪರಿಸ್ಥಿತಿ ನಮಗೆ ಅನಿಸಿದ್ರೆ ಮಾತ್ರ ಅಂಥ ಸಂದರ್ಭದಲ್ಲಿ ಏನು ನಮ್ಮ ಲೆಕ್ಯಾನಿಸಿಲಿಯಂ ಶಿಲೀಂಧ್ರವನ್ನು ಕೂಡ ನಾವು ಸಿಂಪರಣೆ ಮಾಡ್ಕೋಬೋದು. ಬರೀ ಶಿಲೀಂಧ್ರ ಅಷ್ಟೇ ಸಿಂಪರಣೆ ಮಾಡಲಿಕ್ಕೆ ನಮಗೆ ಕಷ್ಟ ಅನಿಸೋಂಥ ಸಂದರ್ಭದಲ್ಲಿ ಅದ್ರ ಜೊತೆಗೆ ಸೆಗಣಿ ಮತ್ತು ಮೈದಾ ಹಿಟ್ಟನ್ನು ಅದಕ್ಕೆ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ, ಸೋಪು, ಇವು ಮೂರನ್ನು ಸಿಂಪರಣೆ ಮಾಡೋದ್ರಿಂದ ಭಾಳ ಪರಿಣಾಮಕಾರಿಯಾಗಿ ಈ ಒಂದು ಶಿಲೀಂಧ್ರ. ಇದಕ್ಕಿಂತ ಮಾಡೋದಕ್ಕಿಂತ ಮೊದಲೇ ನಾವು ಈಗಾಗಲೇ ಭಾಳಷ್ಟು ಸಲ ನಮ್ಮ ತುಪ್ಪಳ ಕೀಟಗಳ ನಿರ್ವಹಣೆಗೆ ಅಥವಾ ಬಿಳಿ ನೊಣಗಳ ನಿರ್ವಹಣೆಗೆ ನಾವು ಈಗಾಗಲೇ ಶಿಫಾರಸು ಮಾಡ್ತಾ ಇರುವಂಥ ಸರಳವಾದಂಥ ಸೂತ್ರ ಬರೀ ಸೋಪಿನ ನೀರು, ಸಾಬೂನಿನ ನೀರು. ಮತ್ತು ಈ ಸೋಪನ್ನು ಬಳಸಬೇಕಾದ್ರೆ ನಾನು ಈಗಾಗಲೇ ನಿಮ್ಗೆ ಬಳಸಲ ತಮ್ಮಲ್ಲಿ ಹೇಳ್ಕೊಂಡಿದ್ದೀನಿ, ಯಾವುದೇ ಕಾರಣಕ್ಕೂ ಬಟ್ಟೆ ಒಗೆಯುವಂಥ ಸೋಪ್ಗಳನ್ನು ಬಳಸಬೇಡಿ. ಆದಷ್ಟು ನಾವು ಮೈಗೆ ಏನು ಸ್ನಾನ ಮಾಡೋದಕ್ಕೆ ಉಪಯೋಗಿಸ್ಕೋತೀವಿ ಅಥವಾ ಮುಖ ತೊಳೆಯೋದಕ್ಕೆ ಉಪಯೋಗಿಸ್ತೀವಿ ಮೈ ಸೋಪುಗಳನ್ನು ಬಳಸಿ. ಏಕೆ ಅಂತಂದರೆ ನಿಮಗೆ ಇದನ್ನು ಭಾಳ ಮನವರಿಕೆ ಆಗಬೇಕು ಅಂತಂದರೆ ಮೋಸ್ಟ್ಲಿ ಅದು ಡವ್ ಸೋಪ್ ಅಂತ ಅನಿಸುತ್ತೆ. ಡವ್ ಸೋಪನ್ನು ಒಂದು ಅಡ್ವರ್ಟೈಸ್ಮೆಂಟನ್ನು ನೋಡಿ ಅವರು ಹೇಗೆ ಚೆಂದಾಗಿ ಹೇಳಿರ್ತಾರೆ, ಡವ್ ಸೋಪ್ ಹಾಕಿದಂಥ ಕೆನ್ನೆ ಭಾಳ ಸ್ಮೂತಾಗಿರುತ್ತೆ, ಬೇರೆ ಯಾವುದೋ ಇನ್ಯಾವುದೋ ಸೋಪ್ ಹಾಕಿದ್ರೆ ಅಷ್ಟು ಸ್ಮೂತಾಗಿರೋದಿಲ್ಲ. ನೀವು ಡವ್ ಸೋಪ್, ಅವರು ಮೈ ಸೋಪ್ನಲ್ಲೇ 2 ಬಗೆ ಸೋಪಿಗೆ ಅಷ್ಟೊಂದು ವರ್ತಿಸಿದರೆ ಸಹಜ. ಹೆಣ್ಮಕ್ಳುಗಳಿಗೆ ಆ ಒಂದು ಕಾಳಜಿ ಇರುತ್ತೆ, ಆ ಒಂದು ಇದು ಇರುತ್ತೆ, ನಮಗೆಲ್ಲ ಇರೋದಿಲ್ಲ. ನಮ್ಮ ಗಿಡ ಮರದ ಪರಿಸ್ಥಿತಿ ಏನಾಗ್ಬೋದ್ರೆ ಬೇಡ, ನೀವು ನಮ್ಮ ಬಟ್ಟೆ ಸೋಪನ್ನು ಆ ಒಂದು ಗಿಡದ ಮೇಲೆ ಹಾಕಿದ್ರೆ. ಹಾಗಾಗಿ ಆದಷ್ಟು ಮೈ ಸೋಪ್ಗಳನ್ನು ನಮ್ಮಲ್ಲಿ ನೈಸರ್ಗಿಕವಾಗಿ ಕಡಿಮೆ ವೆಚ್ಚದ ಸೋಪ್ಗಳಾಗಿರ್ಬೋದು, ನಮ್ಮ ಮೈಸೂರು ಸ್ಯಾಂಡಲ್ ಆಗಿರ್ಬೋದು, ಅಮಾಮ್ ಆಗಿರ್ಬೋದು ಅಥವಾ ನಿಮ್ಮ ಮೆಡಿಮಿಕ್ಸ್ ಆಗಿರ್ಬೋದು, ಇವೆಲ್ಲ ಹಿಂದೆ ನಮ್ಮ ಖಾದಿ ಸೋಪ್ನಲ್ಲಿ ಬರ್ತಾ ಇದ್ವಂಥದ್ದು. ಅದರದ್ದೇ ಒಂದು ಸ್ವಲ್ಪ ಇಂಪ್ರೂವೈಸ್ಡ್ ರೂಪಗಳು ಅಷ್ಟೇ ಇವು. ಇದರಲ್ಲಿ ಏನಂತ ತೀಕ್ಷ್ಣವಾದ ಸಲೈನ್ ಅಥವಾ ಸೋಡಿಕ್ ಅಂಶ ನಮ್ಮಲ್ಲಿ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ಈ ಒಂದು ಮೈಲ್ಡ್ ಸೋಪ್ಗಳನ್ನು ಬಳಸ್ಕೊಂಡು ಬರೀ ಸೋಪಿನ ನೀರನ್ನು ನೀವು ಸಿಂಪರಣೆ ಮಾಡಿದ್ರೂ ಕೂಡ ಭಾಳಷ್ಟು ಸಲ ಅದರ ಮೇಲ್ಗಡೆ ಇರುವಂಥ ತುಪ್ಪಳಕ್ಕೆ ಹೋಯಿತು ಅಂತಂದರೆ ಅವುಗಳು ಬಿಸಿಲಿಗೆ ಅಥವಾ ಗಾಳಿಗೆ ಒಣಗಿ ಹೋಗ್ತವೆ. ಅದರ ಜೊತೆಗೆ ಅವುಗಳ ಸಾಮರ್ಥ್ಯ ಕುಗ್ತದೆ ಮತ್ತು ನೈಸರ್ಗಿಕ ಶತ್ರುಗಳು ಭಾಳ ಸರಳವಾಗಿ ಅವುಗಳನ್ನು ಹಾರಿಸ್ಕೋತವೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಪಕ್ಷಿಗಳು ಸಹ ಇವು ಭಾಳ ಹೇರಳವಾಗಿ ಸಿಕ್ತು, ಬೇರೆ ಏನೂ ಆಹಾರ ಸಿಕ್ಕಲಿಲ್ಲ ಅಂದಾಗ ಇವನ್ನು ಕೂಡ ಸೇವಿಸ್ತವೆ. ಅಥವಾ ಕೆಲವೊಂದಷ್ಟು ಈ ಕೀಟಗಳು, ನಮ್ಮ ಏನು ಇರುವೆಗಳು ಕೂಡ ಇವನ್ನು ತಿಂತವೆ. ಆದರೆ ಇರುವೆಗಳ ಬಗ್ಗೆ ನಾವು ವಿಶೇಷವಾಗಿ ತುಪ್ಪಳ ಕೀಟದಲ್ಲಿ ವಿಶೇಷವಾದ ಕಾಳಜಿ ನೋಡಬೇಕು. ಏಕೆ ಅಂತಂದರೆ ಬಹುತೇಕ ಜಾತಿಯ, ಇನ್ನು ನಮ್ಮ ಕೆಂಪು ಕೆಂಚಿಕ ಅಥವಾ ಕೆಂಪಿರುವೆ ಅಂತ ಏನು ಹೇಳ್ತೀವಲ್ಲ, ಅಥವಾ ಕೆಲವು ಕಪ್ಪಿರುವೆ ಈಕೋಫಿಲಾ ಸ್ಪರಡೈನ ಜೊತೆಗೆ ಇನ್ನೊಂದು ಕಪ್ಪು ಇರುವೆ ಕೂಡ ನಮಗೆ ಕಾರ್ಪೆಂಟರ್ ಆ್ಯಂಟ್ ಅಂತೇನು ಹೇಳ್ತೀವಿ, ಇವುಗಳು ಸಹ ತುಪ್ಪಳ ಕೀಟಗಳನ್ನು ಸಾಕ್ಕೊಳ್ತವೆ. ಯಾಕೆ ಸಾಕೋತವೆ ಅಂತಂದರೆ ಅವು ಕೊಡುವಂಥ ಆ ಸಿಹಿ ದ್ರವಕ್ಕೋಸ್ಕರ. ಅವು ಆ ಸಿಹಿ ದ್ರವವನ್ನು ಸೇವಿಸಿ ನನಗೆ ಸಿಹಿ ದ್ರವ ಕೊಟ್ಟೆಲ್ಲ ತೊಗೊಂಡೋಗಿ ನೀನು ಇನ್ನೊಂದು ಕಡೆ ಬಿಡ್ತೀನಿ ಅಂತೇಳಿ ಎಲ್ಲಿ ಅವುಗಳ ಸಂಖ್ಯೆ ಹೇರಳವಾಗಿರುತ್ತೋ ಆ ಜಾಗದಿಂದ ಅವುಗಳನ್ನು ಕಲೆಕ್ಟ್ ಮಾಡಿಕೊಂಡು ಬೇರೆ ಹೊಸದಾಗಿ ಇನ್ಫೆಸ್ಟೇಷನ್ ಆಗದೇ ಇರುವಂಥ ಹೊಸ ಚಿಗುರುಗಳಿಗೆ ಇದನ್ನು ತೊಗೊಂಡೋಗಿ ಬಿಟ್ಬಿಡಿಸುವಂಥ. ಕೆಲವೊಂದಷ್ಟು ಸಂದರ್ಭದಲ್ಲಿ ಒಂದು ಮರದಿಂದ ಇನ್ನೊಂದು ಮರಕ್ಕೂ ಕೂಡ ಇವು ತೊಗೊಂಡೋಗಿ ಬಿಡ್ತವೆ. ಆ ಕಾರಣಕ್ಕೋಸ್ಕರ ಇರುವೆಗಳು ಇದ್ದಾಗ, ಇರುವೆಗಳ ಚಟುವಟಿಕೆ ಗಮನಿಸಿದಾಗ ಭಾಳಷ್ಟು ಸಲ ಆರಂಭಿಕ ಹಂತದಲ್ಲಿ ನಮಗೆ ಈ ಒಂದು ತುಪ್ಪಳ ಕೀಟ ನಮ್ಮ ಗಿಡದಲ್ಲಿರೋದು ನಮಗೆ ಕಾಣೋದೇ ಇಲ್ಲ. ಆಗ ನಾವು ಭಾಳ ತೀಕ್ಷ್ಣವಾಗಿ ಈ ಇರುವೆಗಳ ಚಟುವಟಿಕೆ ಭಾಳ ವ್ಯಾಪಕವಾಗಿದೆ ಅಂತ ಅನ್ನೋದನ್ನು ಗಮನಿಸಿದಾಗ ಅವುಗಳ ಬಾಯಿನಲ್ಲಿ ನಮಗೆ ಈ ಒಂದು ತುಪ್ಪಳ ಕೀಟಗಳು ನೋಡಲಿಕ್ಕೆ ಸಾಕ್ತವೆ. ಏಕೆಂದರೆ ಅವು ಬಾಯಿಯಿಂದನೇ ಕಚ್ಕೊಂಡು ಹೋಗುವಂಥದ್ದು. ಏನಾದರೂ ಅಂಥವನ್ನು ಗಮನಿಸಿದ್ರೆ ತಾವು ತಕ್ಷಣ ಭಾಳ ಸರಳವಾಗಿ ಮಾಡುವಂಥ ಕ್ರಮ ಏನಪ್ಪ ಅಂತಂದರೆ ಕಾಂಡದ ಮೇಲೆ ನೀವು ಸುಣ್ಣವನ್ನು ಬಳೆಯುವಂಥದ್ದು. ಈ ಭಾಳ ಹಿಂದೆ ಎಲ್ಲ ನಮ್ಮಲ್ಲಿ ಈ ಒಂದು ಪದ್ಧತಿ ಇತ್ತು. ಭಾಳ ಪೂರ್ವಿಕರು ಈ ಉರುಮಂಜನ್ನು ಮಾಡ್ತಾಯಿದ್ರು ವರ್ಷಕ್ಕೆ 2 ಬಾರಿ, ಒಂದು ಮಳೆಗಾಲ ಮುಗಿದ ತಕ್ಷಣ, ಇನ್ನೊಂದು ಮಳೆಗಾಲಕ್ಕೆ ಮೊದಲು. ಮತ್ತು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕೆಲವರು ಬೇಸಿಗೆ ಶುರುವಾಗೋದಕ್ಕಿಂತ ಮೊದಲು ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲೂ ಕೂಡ ಈ ಒಂದು ಕ್ರಮಗಳನ್ನು ಕೈಗೊಳ್ತಾಯಿದ್ರು. ಇವೆಲ್ಲ ಈ ಒಂದು ಪೀಡೆ ನಿರ್ವಹಣೆಗೋಸ್ಕರನೇ ಅವು ಉದ್ದೇಶವಾಗಿದ್ವು. ಆದರೆ ದುರಾದೃಷ್ಟವಶಾತ್ ಇವತ್ತು ನಾವು ಭಾಳಷ್ಟು ಅವುಗಳನ್ನೆಲ್ಲ ಬಿಟ್ಟುಬಿಟ್ಟಿದ್ದೀವಿ. ಸುಣ್ಣ, ಕೆಮ್ಮಣ್ಣು
ಮತ್ತು ಕೆಲವೊಂದಷ್ಟು ಸಂದರ್ಭದಲ್ಲಿ ಅಡಿಕೆಯಿಂದ ಬರುವಂಥ ಅಡಿಕೆ ಬೇಯಿಸಿದಾಗ ಬರುವಂಥ ರಸ ಇದನ್ನೆಲ್ಲ ಅವರು ಬಳಸ್ಕೊಂಡು ಈ ಒಂದು ಕ್ರಮಗಳನ್ನು ಕೈಗೊಳ್ತಾ ಇದ್ದರು. ಇವುಗಳನ್ನು ಬಳಸ್ಕೊಂಡು ಕೂಡ ನಾವು ಭಾಳ ಪರಿಣಾಮಕಾರಿಯಾಗಿ ಈ ಒಂದು ಕೀಟವನ್ನು, ತುಪ್ಪಳ ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಸರಳವಾದ ಅವಕಾಶ ಇದೆ. ಇದನ್ನು ತಾವು ಮಾಡ್ಕೋಬೋದು. ಮತ್ತು ಇದಕ್ಕೆ ಭಾಳ ವೆಚ್ಚ ಇಲ್ಲ. ಭಾಳಷ್ಟು ಶ್ರಮ ಆಗೋದು ಅಂದರೆ ಸುಣ್ಣಕ್ಕಷ್ಟೇ ನಾವು ಖರ್ಚು ಮಾಡಬೇಕು. ಸುಣ್ಣ ಬಿಟ್ಟರೆ ನಮ್ಮ ಕಾರ್ಮಿಕರ ವೆಚ್ಚ. ಮೇ ಬಿ ಇವತ್ತು ಯಾರು ಭಾಳಷ್ಟು ಜನ ಈ ಉರುಮಂಜನ್ನು ಮಾಡ್ತಾ ಇಲ್ಲ ಅಂತಂದರೆ ಭಾಳಷ್ಟು ಸಲ ಇತ್ತೀಚಿನ ದಿನಗಳಲ್ಲಿ ಕಲ್ಲು ಸುಣ್ಣ ಅಥವಾ ನೈಸರ್ಗಿಕ ಸುಣ್ಣದ ಲಭ್ಯತೆ ತುಂಬ ಕಡಿಮೆ ಆಗಿದೆ. ನೀವು ನಮ್ಮ ವಿಶ್ವವಿದ್ಯಾಲಯಗಳಿರ್ಬೋದು ಅಥವಾ ಸರ್ಕಾರಿ ಸಂಸ್ಥೆಗಳಲ್ಲಾಗಿರ್ಬೋದು ಅಥವಾ ಪ್ರೈವೇಟ್ ನಮ್ಮ ರಿಯಲ್ ಎಸ್ಟೇಟ್ನವರು ಮರ ಗಿಡಗಳನ್ನು ಭಾಳಷ್ಟು ಏರಳ ಸಂಖ್ಯೆಯಲ್ಲಿ ಬೆಳೆಸ್ತಾ ಇದ್ದಾರೆ. ಅವುಗಳಿಗೆ ಸುಣ್ಣ ಬಳಿತಾ ಇದ್ದಾರೆ. ಆದರೆ ಅದು ಸುಣ್ಣ ಸಿಮೆಂಟ್ ಫ್ಯಾಕ್ಟ್ರಿ ನಮ್ಮ ಗೋಡೆಗಳಿಗೆ ಬಳಸುವಂಥ ಸಿಮೆಂಟ್ ಸೆಮ್ಮು ನೋಡಲಿಕ್ಕೆ ಭಾಳ ಚೆನ್ನಾಗಿ ಕಾಣಿಸುತ್ತೆ, ಭಾಳ ದೀರ್ಘ ಬಾಳಿಕೆನೂ ಬರುತ್ತೆ. ಆದರೆ ಭಾಳಷ್ಟು ಸಂದರ್ಭದಲ್ಲಿ ಅದು ನಮ್ಮ ಈ ಒಂದು ಕೀಟ ನಿರ್ವಹಣೆಗೆ ಹೆಚ್ಚಿನ ಒಂದು ಪರಿಣಾಮವನ್ನು ನೀಡ್ತಾ ಇಲ್ಲ. ಏಕೆಂದರೆ ನಮ್ಮದೇ ಆದ ಕೆಲವೊಂದಷ್ಟು ಇದನ್ನು ನಾವು ನಮ್ಮ ಅಧ್ಯಯನಗಳಿಂದ ನನ್ನ ವೈಯಕ್ತಿಕ ಅಧ್ಯಯನಗಳಿಂದ ನಾನು ತಿಳ್ಕೊಂಡ ಹಾಗೆ, ಏಕೆ ಅಂತಂದರೆ ನೈಸರ್ಗಿಕ ಸುಣ್ಣದ ಪರಿಣಾಮವೇ ಬೇರೆ, ಅಥವಾ ನಮ್ಮ ಸಿಮೆಂಟ್ ಫಿಸಿಕಲಾಗಿ ಇರುತ್ತೆ ಅಷ್ಟೇ, ಆದರೆ ಅದು ಕೆಮಿಕಲಿ ಅಥವಾ ಬಯಾಲಜಿಕಲಿ ಏನು ಕೆಲಸ ಮಾಡಬೇಕು ಆ ಕೆಲಸಗಳನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಅವುಗಳಿಗೆ ಆದಂಥ ಒಂದು ರಿಸ್ಟ್ರಿಕ್ಷನ್ ಇದೆ. ಆ ಕಾರಣಕ್ಕೋಸ್ಕರ ಸಿಮೆಂಟ್ಗಿಂತ ಆದಷ್ಟು ಕಲ್ಲು ಸುಣ್ಣ ಸಿಗಲಿಲ್ಲ ಅಂದರೆ ನಿಮಗೆ ಕಪ್ಪೆ ಚುಪ್ಪಿನ ಸುಣ್ಣ ಸಿಗುತ್ತೆ. ಇವುಗಳನ್ನು ಬಳಸ್ಕೊಂಡು ನೀವು ಇದನ್ನು ಕಾಂಡಕ್ಕೆ ಬಳಿಯೋದ್ರಿಂದ ಈ ತುಪ್ಪಳ ಕೀಟದ ಚಟುವಟಿಕೆಯನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಇದೆ. ಮತ್ತು ಇನ್ನೂ ಒಂದು ಅತ್ಯಂತ ಪ್ರಮುಖವಾಗಿ ನಮ್ಮ ಪರಿಸರದಲ್ಲಿ ಬೇವಿನ ಗಿಡಗಳ ಅಕ್ಕಪಕ್ಕದಲ್ಲಿ ಆದಷ್ಟು ನಮ್ಮ ಈ ಪಾರ್ಥೇನಿಯಂ ಗಿಡಗಳು ಹೇರಳ ಸಂಖ್ಯೆಯಲ್ಲಿ ಬೆಳೆಯೋದನ್ನು ನಿರ್ವಹಣೆ ಮಾಡಿಕೊಂಡ್ರೆ ಈ ಆಸರೆ ಸಸ್ಯಗಳ ಅವಕಾಶ ಅದಕ್ಕೆ ಕಡಿಮೆ ಆಗುತ್ತೆ. ಅದೊಂದು ಅತ್ಯಂತ ಸರಳವಾದಂಥ ವಿಧಾನ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್.
ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಇನ್ನು ನಮ್ಮ ಬೇವಿನ ಗಿಡಕ್ಕೆ ಭಾಳಷ್ಟು ತೊಂದರೆ ಕೊಡುವಂಥ, ಕಣ್ಣಿಗೆ ಭಾಳಷ್ಟು ಸಲ ಕಣ್ಣಿಗೆ ಕಾಣದೇ ಇರುವಂಥದ್ದು, ಭಾಳಷ್ಟು ಸಲ ಕಣ್ಣಿಗೆ ಕಾಣುವಂಥದ್ದು, ಎರಡೂ ಕೂಡ ಮಾಡುವಂಥದ್ದು. ಕೆಲವೊಂದಷ್ಟು ಸಲ ಈ ಒಂದು ಗಿಡಕ್ಕೆ ಇದು ಬಂದಿದೆ ಅಂತಂದರೆ ಭಾಳಷ್ಟು ನಮ್ಮ ಮಣ್ಣಿನ ತಜ್ಞರು ಇಲ್ಲೊಂದು ಮಣ್ಣು ಭಾಳ ಫಲವತ್ತಾಗಿದೆ ಅಂತ ಹೇಳ್ತಾರೆ. ಆ ಕೀಟ ಅಂದರೆ ನಮ್ಮ ಗೆದ್ದಲು ಕೀಟ. ಸಾಧಾರಣವಾಗಿ ಜೀವಂತ ಇರುವಂಥ ಸಸ್ಯಗಳನ್ನು ಇದು ಸಾಧಾರಣವಾಗಿ ಕೊಲ್ಲೋದಿಲ್ಲ. ಆದರೆ ನಮ್ಮ ತೊಗಟೆ ಸ್ವಲ್ಪ ಮಟ್ಟಿಗೆ ಹೋಣಿಗಿರ್ತದೆ. ಬೇಸಿಗೆ ಭಾಳ ತೀವ್ರವಾದಾಗ ಮಧ್ಯೆ ಯಾವಾಗಲೂ ಒಂದು ಸಲ ಒಂದು ಸಣ್ಣ ಮಳೆ ಬಂದು, ಕೆಲವೊಂದಷ್ಟು ಸಲ ಸಣ್ಣ ಮಳೆ ಬಂದ ಒಂದೇ ದಿನಕ್ಕೆ ಶುರುವಾಡ್ಬೋದು. ಕೆಲವೊಂದು ಸಲ 2-3 ದಿನಗಳ ನಂತರ ಈ ಒಂದು ಗೆದ್ದಲಿನ ಚಟುವಟಿಕೆ ಶುರುವಾಗಿ ಭೂಮಿಯಿಂದ ಅಲ್ಲೆಲ್ಲೂ ನಮಗೆ ಹುತ್ತಗಳು ಕಾಣಿಸೋದಿಲ್ಲ. ಭಾಳಷ್ಟು ಜಾತಿಯ ಕೀಟಗಳಿದ್ದಾವೆ, ನಮ್ಮ ಗೆದ್ದಲುಗಳಿದ್ದಾವೆ. ಕೆಲವು ಹುತ್ತಗಳನ್ನು ಮಾಡ್ಕೊಂಡಿರ್ತವೆ, ಅಲ್ಲಿಂದ ಇದು ದಾರಿ ಮಾಡ್ಕೊಂಡು ಬಂದು ಬೆಳೆಯುವಂಥ ಸಾಧ್ಯತೆಗಳು ಇದ್ದಾವೆ. ಕೆಲವೊಂದಷ್ಟು ಸಲ ಭೂಮಿ ಒಳಗಿರ್ತವೆ, ನಮಗೆ ಗೊತ್ತೇ ಆಗೋದಿಲ್ಲ. ಯಾವಾಗ ಇದು ಹದವಾದ ಒಂದು ವಾತಾವರಣ ಮಣ್ಣಿನಲ್ಲಿ ಮತ್ತು ಹೊರಗಡೆ ಪರಿಸರದಲ್ಲಿ ಅದಕ್ಕೆ ಕಾಣಿಸುತ್ತೆ, ಹದವಾದ ಬಿಸಿ ಮತ್ತು ಆರ್ದ್ರತೆ ಇವೆಲ್ಲ ಇದ್ದಾಗ ಭೂಮಿಯಿಂದ ಮಣ್ಣನ್ನು ತಗೊಂಬಂದು ಅದ್ರ ಜೊತೆ ಅದರ ಕಸ ಮತ್ತು ಒಂದಷ್ಟು ಅದರ ಇದನ್ನು ಬಳಸ್ಕೊಂಡು, ಎಂಜಿಲನ್ನು ಬಳಸ್ಕೊಂಡು ಅದು ಸಣ್ಣ ಒಂದು ಕೊಳವೆಯನ್ನು ಮಾಡ್ಕೊಳ್ಳುತ್ತೆ. ಆ ಕೊಳವೆ ಮಾಡ್ಕೊಳ್ಳೋದು ನಾವ್ಯಾರು ಅದು ಕೆಲಸ ಮಾಡೋದನ್ನು ನೋಡಬಾರ್ದು, ಅಥವಾ ನಾವ್ಯಾರು ಅದಕ್ಕೆ ತೊಂದರೆ ಮಾಡಬಾರ್ದು. ನಾವು ಅಂತಂದರೆ ನಮ್ಮ ಪಕ್ಷಿಗಳು ಸಹ ಇರ್ಬೋದು, ಅಥವಾ ಬೇರೆ ಅದನ್ನು ತೊಂದರೆ ಕೊಡುವಂಥ ಕೀಟಗಳು ಇರ್ಬೋದು. ಇವು ಯಾರೂ ಅದಕ್ಕೆ ತೊಂದರೆ ಮಾಡಬಾರ್ದು. ಮತ್ತು ಅವು ಬಿಸಿಲಿಗೆ ಭಾಳ ಸ್ವಲ್ಪ ನಾಚಿಕೆ ಸ್ವಭಾವದವು, ಬಿಸಿಲು ಅದಕ್ಕೆ ಬೀಳಬಾರ್ದು. ಬಿಸಿಲಿನಿಂದ ರಕ್ಷಣೆಗೋಸ್ಕರ ಅದು ಆ ರೀತಿ ಒಂದು ಕೊಳವೆಯನ್ನು, ಕೊಳವೆ ಅಥವಾ ಈ ಟನಲ್ಗಳು, ಈಗ ನೀವು ನಮ್ಮ ಬೆಂಗಳೂರಿನಲ್ಲಿ ನೋಡ್ತಾ ಇರ್ತೀರಿ, ಭಾಳಷ್ಟು ಈ ಟನಲ್ ರಸ್ತೆಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಹೊಸದಾಗಿ ಕೂಡ ಯೋಚನೆ ಮಾಡ್ತಾ ಇದೆ. ಆ ಯೋಚನೆಯನ್ನು ಬಂದದ್ದೇ ನಮ್ಮ ಗೆದ್ದಲುಗಳಿಂದನೇ. ನಮ್ಮ ಮಾನವ ಅಥವಾ ತಂತ್ರಜ್ಞರು ಇದನ್ನು ಕಂಡುಕೊಂಡಿದ್ದು. ಈ ಗೆದ್ದಲುಗಳು ಅಥವಾ ನಮ್ಮ ಇಲಿಗಳು ಮಾಡುವಂಥ ಸುರಂಗ ರಸ್ತೆಗಳೇ ನಮ್ಮ ಈ ಒಂದು ಇವತ್ತಿನ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಮೂಲ. ಅಲ್ಲಿಂದ ನಾವು ಕಲ್ತ್ಕೊಂಡು ನಮ್ಮಲ್ಲೂ ಯಾಕೆ ನಾವು ಅಳವಡಿಸ್ಕೋಬಾರ್ದು. ಇರುವೆಗಳು, ಗೆದ್ದಲುಗಳು ಅಥವಾ ನಮ್ಮ ಇಲಿಗಳು ಭಾಳ ಸುಭಿಕ್ಷವಾಗಿ ಆರಾಮವಾಗಿ ಅಡ್ಡಾಡ್ತಾ ಇರಬೇಕಾದ್ರೆ ನಾವು ಕೂಡ ಆ ರೀತಿ ಒಂದು ಟನಲ್ಗಳಲ್ಲಿ ಅಡ್ಡಾಡಿ, ಭಾಳ ಹಿಂದೆ ನಮ್ಮ ವಿಶ್ವೇಶ್ವರಯ್ಯನವರು ಕೂಡ ವಿ.ಸಿ. ನಾಲೆ ಮಾಡಬೇಕಾದ್ರೆ ಅದಕ್ಕೂ ಒಂದು ಸುಮಾರು 1.5 ಕಿಲೋಮೀಟ್ರ್ ಉದ್ದದ ಒಂದು ಸುರಂಗ ಮಾಡಿದ್ದಾರೆ. ಹೀಗೆ ಹಲವಾರು ತಂತ್ರಜ್ಞಾನಗಳನ್ನು ನಾವು ಬಳಸ್ಕೊಂಡಿದ್ದೀವಿ. ಅದಕ್ಕೆಲ್ಲ ಮೂಲ ನಮ್ಮ ಈ ಗೆದ್ದಲು. ಅದ್ರ ಜೊತೆಗೆ ಈ ಗೆದ್ದಲುಗಳು ನಮ್ಮ ಪರಿಸರದಲ್ಲಿ ಇದ್ವು ಅಂತಂದರೆ ನಮ್ಮ ಹೊಲ ಭಾಳ ಫಲವತ್ತಾಗಿದೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಡುತ್ತೆ. ಮತ್ತು ಈ ಗೆದ್ದಲುಗಳು ಸಾಧಾರಣವಾಗಿ ಎಲ್ಲ ಕಡೆ ಇರೋದಿಲ್ಲ, ಅದು ಮಣ್ಣಿನ ರಚನೆ ಆಗಿದೆ ಅನ್ನೋದ್ರ ಮೇಲೆ ಇದರ ಲಕ್ಷಣಗಳು ಇದಾಗಿರುತ್ತೆ. ಆದಷ್ಟು ಮರಳು ಮಣ್ಣಿನ ಜಾತಿಗೆ ಕೆಂಪು ಮಣ್ಣು ಅಥವಾ ಕೆಂಪುಗೋಡು ಅಥವಾ ಮರಳುಗೋಡು ಮಣ್ಣಿನ ಜಾತಿನಲ್ಲಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥದ್ದು. ಅಂಥ ಮಣ್ಣು ನಿಜವಾಗಿಯೂ ಕೃಷಿಗೆ ಭಾಳ ಯೋಗ್ಯವಾದಂಥ, ಹದವಾದ ಹಸಿ ಇಟ್ಕೋತವೆ, ಹೆಚ್ಚಿನ ನೀರನ್ನು ಕೆಳಗೆ ಬಿಟ್ಕೋತವೆ, ನೀರು ನಿಲ್ದ ಹಾಗೆ ಕಾಪಾಡ್ಕೋತವೆ. ಬೆಳೆಗೆ ಬೇಕಾದಂಥ ಒಂದು ಪೂರಕವಾದ ಬೇರಿಗೆ ಬೇಕಾದಂಥ ಒಂದು ಅತ್ಯಂತ ಪೂರಕವಾದ ಒಂದು ವಾತಾವರಣನ ಒದಗಿಸ್ತವೆ. ಅಂಥ ಒಂದು ಸೂಚನೆ ನೀಡುವಂಥ ಒಂದು ಕೀಟ ಅಂದರೆ ಈ ಗೆದ್ದಲು. ಈ ಗೆದ್ದಲನ್ನು ಚಟುವಟಿಕೆ ನಾನು ಈಗಾಗಲೇ ಹೇಳಿದಂಗೆ ಆರಂಭದಲ್ಲಿ ಇದು ಆ ತೊಗಟೆಗಳನ್ನು ಕೆರೆದು ತಿಂತಾ ಹೋಗುತ್ತೆ. ಇದು 1 ವರ್ಷ ಬರೀ ತೊಗಟೆಯನ್ನು ತಿನ್ನುತ್ತೆ. ಮತ್ತು ಮಳೆಗೆ ಅದೆಲ್ಲ ಕಂಪ್ಲೀಟ್ ಕರಗಿ ಮತ್ತೆ ಭೂಮಿಗೆ ಹೋಗುತ್ತೆ. ಆ ಮಣ್ಣು ನಮ್ಮ
ಬೇವಿನ ಗಿಡಕ್ಕೆ ಭಾಳಷ್ಟು ಒಳ್ಳೆ ನ್ಯೂಟ್ರಿಷನನ್ನು ಕೊಡುತ್ತೆ. ಅದರಲ್ಲಿ ಅತ್ಯಂತ ಫಲವತ್ತಾದಂಥ ಪ್ರಮುಖ ಪೋಷಕಾಂಶಗಳ ಜೊತೆಗೆ ಕೆಲವು ಸೆಕೆಂಡ್ರಿ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳು ಕೂಡ ಭಾಳ ಹೇರಳ ಸಂಖ್ಯೆಯಲ್ಲಿ ಇರ್ತವೆ. ಏಕೆ ಅಂತಂದರೆ ಬರೀ ಗೆದ್ದಲಷ್ಟೇ ಅಲ್ಲಿ ತಿನ್ನೋದಿಲ್ಲ. ಗೆದ್ದಲು ಒಂದಷ್ಟು ಶಿಲೀಂಧ್ರಗಳನ್ನು ಬಳಸ್ಕೊಂಡು ಅದೊಂದಷ್ಟು ಅಣಬೆಗಳನ್ನು ಬೆಳೆಸ್ಕೋತಾ ಇರುತ್ತೆ. ಆ ಅಣಬೆಯನ್ನು ಭಾಳಷ್ಟು ಸಲ ನಾವು ಕೂಡ ಹುತ್ತಗಳಿಂದ ಸಂಗ್ರಹಿಸ್ತಾ ಇದ್ದೀವಿ. ಮತ್ತು ಇವತ್ತು ಅಣಬೆ ಉದ್ಯಮ ಭಾಳ ಪ್ರಮುಖ, ಅಣಬೆ ಬೇಸಾಯ ಭಾಳ ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಏಕೆ ಅಂತಂದರೆ ಇವುಗಳಿಂದ, ಈ ಗೆದ್ದಲುಗಳಿಂದನೇ ನಾವು ಕಲ್ತ್ಕೊಂಡಿರೋದು. ಆ ಗೆದ್ದಲಿನಿಂದ ಅಥವಾ ಅಣಬೆಯಿಂದ ಬಂದಂಥ ಈ ಒಂದು ಪೋಷಕಾಂಶಗಳು ಕೂಡ ನಮಗೆ ಲಭ್ಯ ಆಗ್ತವೆ. ಅದ್ರ ಜೊತೆಗೆ ಪರಿಸರದಲ್ಲಿರುವಂಥ ಹಲವಾರು ಪೋಷಕಾಂಶಗಳನ್ನು ಅದು ಗಾಳಿನಲ್ಲಿರೋದನ್ನು ಈ ಮಣ್ಣಿಗೆ ಸೇರಿಸುವಂಥ ಸಾಮರ್ಥ್ಯ ಈ ಗೆದ್ದಲುಗಳಿಗಿದೆ ಅಂತ ಕೆಲವು ತಜ್ಞರು ಅಭಿಪ್ರಾಯ ಪಡ್ತಾರೆ. ಹಾಗಾಗಿ ಆ ಮಣ್ಣು ಮತ್ತೆ ಕೆಳಗೋಗುತ್ತೆ. ಆದರೆ ಬಿಸಿಲಿಗೆ ಆ ಒಂದು ಇದು ಕೆರೆದಂಥ ಭಾಗ ಏನಾದರೂ ಎಕ್ಸ್ಪೋಸ್ ಆದಾಗ ಅದರ ಒಣಗುವಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ರಮೇಣ ಈ ಒಂದು ಗೆದ್ದಲಿನ ಹಾವಳಿ ಬಂದ ತಕ್ಷಣ ಒಂದೇ ವರ್ಷಕ್ಕೆ ನಮ್ಮ ಮರ ಏನು ಹೋಗೋದಿಲ್ಲ. ಅದರ ಬೆಳವಣಿಗೆ ಸ್ವಲ್ಪ ಕ್ರಮೇಣ ನಿಧಾನವಾಗಿ ಕುಂಠಿತ ಆಗ್ತಾ ಬರುತ್ತೆ. ಒಂದು ಕಾಲಕ್ಕೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ ಕಾಂಡವನ್ನು ಇದು ಸಂಪೂರ್ಣ ತಿಂದು ಹಾಕ್ಬಿಟ್ಟು ನಮಗೆ ಈ ಕಡೆ ಕಾಂಡವೂ ಇಲ್ಲ, ಮರವೂ ಇಲ್ಲ, ಸಂಪೂರ್ಣವಾಗಿ ಇದು ತಿಂದು ಹಾಕ್ಬಿಟ್ಟು ಅದು ಸತ್ತ ಮೇಲೆ ಅಥವಾ ಒಣಗಿದ ಮೇಲೆ ಅದನ್ನು ಸಂಪೂರ್ಣವಾಗಿ ಮಣ್ಣು ಮಾಡುವಂಥ ಸಾಮರ್ಥ್ಯ ಈ ಗೆದ್ದಲು ಹುಳುಗಳಿಗಿದೆ. ಹಾಗಾಗಿ ಗೆದ್ದಲು ಹುಳುಗಳು ನಮ್ಮ ಪರಿಸರದಲ್ಲಿ ಇದ್ದಾವೆ ಅಂತಂದರೆ, ಒಂದು ಈ ಗೆದ್ದಲು ಹುಳುಗಳು ನೀರು ಜಾಸ್ತಿ ಆದರೆ ಅಥವಾ ಏನು ಮಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಆಯಿತು ಅಂದರೆ ಇವು ಆದಷ್ಟು ಭೂಮಿಯ ಒಳಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತವೆ. ಹಾಗಾಗಿ ಈ ಗೆದ್ದಲುಗಳನ್ನು ಭೂಮಿಯಿಂದ ಒಳಗೆ ಸೇರಿಸೋದಕ್ಕೆ ನಮ್ಮಲ್ಲಿ ಅನುಕೂಲ ಇತ್ತು, ನೀರಿನ ಅನುಕೂಲ ಇದ್ದರೆ ಮಾತ್ರ ಈ ಒಂದು ಸಾಧ್ಯತೆ ಇದೆ. ನೀರನ್ನು ಸ್ವಲ್ಪ ಬುಡಕ್ಕೆ ನೀರು ಹರಿಬಾರ್ದು. ಬುಡದಲ್ಲಿ ಒಂದು ಮಡಿ ಮಾಡಿಕೊಂಡು ಗಿಡದ ಬುಡಕ್ಕೆ ನೀರು ನೇರವಾಗಿ ತಗಲದ ರೀತಿ ಮಡಿಯಿಂದ ಸ್ವಲ್ಪ ಒಂದು ಗಿಡದಿಂದ ಅರ್ಧ ಅಡಿ 1 ಅಡಿ ದೂರದಲ್ಲಿ ಸ್ವಲ್ಪ ಕನಿಷ್ಠ ಪ್ರತಿದಿನ 1-2 ಲೀಟ್ರ್ ನೀರು ಬಿಟ್ಕೋತಾ ಬಂದರೆ ಇದು ಅಷ್ಟು ಹರಿಯೋದಿಲ್ಲ. ನಾವೇನು ಇಡೀ ಹೊಲಕ್ಕೆಲ್ಲ ಹಾಯಿಸೋದು ಬೇಕಾಗಿಲ್ಲ. ನಮ್ಮ ಇಲ್ಲಿ ಗಿಡ ಇದೆ, ಈ ಗಿಡದ 1 ಅಡಿಯಿಂದ 1 ಅಡಿ ದೂರದಲ್ಲಿ ಒಂದು ಸಣ್ಣ ಮಡಿ ಮಾಡಿ ಆ ನೀರು ಅಲ್ಲಿ ಹರಿದ್ರೆ ಅಂತಂದರೆ ಭಾಳ ಪರಿಣಾಮಕಾರಿಯಾಗಿ ಈ ಕೀಟವನ್ನು ದೂರ ಇಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಅಂದರೆ ಅದು ನಮ್ಮ ಮರದ ಕಾಂಡವನ್ನು ಮುಟ್ಟೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಅದು ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ, ನೀರಿನ ಕೊರತೆ ಇದೆ ಅಂತಂದರೆ. ಅವಕಾಶ ಇದ್ದರೆ ಅತ್ಯಂತ ಲಾಭದಾಯಕವಾದಂಥ ಇನ್ನೊಂದು ಇದು ಅಂತಂದರೆ ನಮ್ಮ ಕೋಳಿಗಳನ್ನು ಸಾಕುವಂಥದ್ದು. ಕೋಳಿಗಳು ಈ ಗೆದ್ದಲು ಹುಳುಗಳನ್ನು ಕೆರೆದು ತಿನ್ನೋದ್ರ ಮುಖಾಂತರ ಅವುಗಳು ನಮ್ಮ ಭೂಮಿಯಿಂದ ಮೇಲೆ ಬರೋದಕ್ಕೆ ಇವು ಅವಕಾಶವನ್ನೇ ಕೊಡೋದಿಲ್ಲ. ಗೆದ್ದಲು ನಮ್ಮ ಮರ ಹತ್ತೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ತೋಟದಲ್ಲಿ ನಾಟಿ ಕೋಳಿಗಳು ಇತ್ತು ಅಂತಂದರೆ. ಮತ್ತು ಇವತ್ತಿನ ದಿನಗಳಲ್ಲಿ ನಾವು ಈಗಾಗಲೇ ಭಾಳಷ್ಟು ಸಲ ಚರ್ಚೆ ಮಾಡಿದ್ದೀವಿ. ಹೆಗಡೆ ಸಾಹೇಬರು ಕೂಡ ಅವರ ಕಾರ್ಯಕ್ರಮಗಳಲ್ಲಿ, ನಮ್ಮ ಕೋಳಿ ಉದ್ಯಮದ ಕಾರ್ಯಕ್ರಮಗಳಲ್ಲೂ ಭಾಳಷ್ಟು ಸಲ ಹೇಳಿದ್ದಾರೆ. ಅದರಲ್ಲೂ ನಾಟಿ ಕೋಳಿ ಎಷ್ಟು ಲಾಭದಾಯಕ ಅಂದರೆ ಕಳೆ ಕಸಗಳ ಜೊತೆಗೆ ಈ ಒಂದು ಹುಳಗಳನ್ನು ಕೂಡ ಅದು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡುತ್ತೆ. ಲಾಭ ಹೆಚ್ಚು. ಮೊನ್ನೆ ಅಷ್ಟೇ ನನ್ನ ಸ್ನೇಹಿತನು ಅವನು ಈ ಒಂದು ನಾಟಿ ಕೋಳಿ ಉದ್ಯಮದಲ್ಲಿ ಇದ್ದಾನೆ. ಅವನು ಸಹ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದ, ನಾನು ಯಾವುದೋ ಒಂದು ಕಾರ್ಯಕ್ರಮ ಕೇಳಿ ಏನಪ್ಪ ನಿನ್ನಿಂದ ಎಷ್ಟೊಂದು ಲಾಭಗಳಿದ್ದಾವೆ, ಈ ವಿಷಯ ನನಗೆ ಗೊತ್ತಾಯಿತು ಅಂತೇಳಿ. ಅಂದರೆ ಈ ಗೆದ್ದಲುಗಳು ಮತ್ತು ಕಳೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನಾಟಿ ಕೋಳಿ ಭಾಳ ಸರಳವಾದಂಥ ಒಂದು ವಿಧಾನ. ನಮಗೆ ಲಾಭ ಏನಾಯಿತು, ಅಲ್ಲಿ ನಮಗೆ ಕಳೆ ಗಿಡಗಳು ಕೂಡ ಬೆಳೆಯೋದನ್ನು ಅದು ನಿರ್ವಹಣೆ ಮಾಡಿ ನಮಗೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಮಣ್ಣು ಭಾಳ ಫಲವತ್ತತೆ ಆಗುತ್ತೆ. ಮತ್ತು ಈ ಕೋಳಿಗಳನ್ನು ನಮ್ಮ ಹೊಲದಲ್ಲಿ ಎಲ್ಲವೂ ಒಂದೇ ಸಲ ಬಿಡೋ ಬದಲು ಒಂದೊಂದು ಪ್ಲಾಟ್ಗಳನ್ನು, ಸಣ್ಣ ಸಣ್ಣ ಬ್ಲಾಕ್ಗಳನ್ನು ಮಾಡಿ ಅವಕ್ಕಷ್ಟೇ ಬೇಲಿ ಹಾಕಿ 1 ವಾರ ಆ ಬ್ಲಾಕಲ್ಲಿ, 1 ವಾರ ಇನ್ನೊಂದು ಬ್ಲಾಕಲ್ಲಿ ಮಾಡ್ಕೋತಾ ಬಂದರೆ ಸತತವಾಗಿ ಈ ಕಡೆ ಇಲ್ಲಿ ಕಳೆ ಕಸಗಳು ಮತ್ತೆ ಹುಟ್ಟಲಿಕ್ಕೆ ಅವಕಾಶ ಕೊಡಬೇಕು. ಮತ್ತು ಅವು ನಮ್ಮ ಕೋಳಿಗೆ ಆಹಾರ ಆಗೋ ರೀತಿ. ಅದೇ ರೀತಿ ಈ ಗೆದ್ದಲುಗಳು ಗೆದ್ದಲುಗಳನ್ನು ಕಂಪ್ಲೀಟಾಗಿ ಇಲ್ಲಿದೆ, ನಾವು ಇಲ್ಲಿಂದ ಬೇರೆ ಕಡೆ ಎಲ್ಲಾದರೂ ದೂರ ಹೋಗಬೇಕು ಅಂತ ಅವಕ್ಕೂ ಅವಕಾಶ ಕೊಡಬಾರ್ದು. ಅವು ನಮ್ಮ ಭೂಮಿಯಲ್ಲಿ ಕೆಳಗಡೆ ಇರಲಿ. ಕೆಳಗಡೆ ಇದ್ದಷ್ಟು ನಮ್ಮ ಮಣ್ಣಿನಲ್ಲಿ ಮಣ್ಣು ಉಸಿರಾಡೋದಕ್ಕೆ ಬೇಕಾದಂಥ ಕೊಳವೆಗಳನ್ನು, ನಾಲೆಗಳನ್ನು ಅದು ಮಾಡ್ತಾ ಇರುತ್ತೆ. ಮಳೆ ಬಂದಾಗ ಆ ನೀರು ಕೊಳವೆಗಳಲ್ಲಿ ತುಂಬಿಕೊಂಡು ನಮಗೆ ಅಂತರ್ಜಲ ಸಮೃದ್ಧಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅಥವಾ ನಮ್ಮ ಬೆಳೆಗಳಿಗೆ ಬೇಕಾದಂಥ ಒಂದು ಒಳ್ಳೆ ಮಣ್ಣು, ನೀರು ಮತ್ತು ಗಾಳಿಯ ಅವಕಾಶವನ್ನು ಈ ಗೆದ್ದಲುಗಳು ಮಾಡಿಕೊಡ್ತವೆ. ಆದರೆ ಅವು ನಮ್ಮ ಬೇರುಗಳನ್ನು ತಿನ್ನದ ರೀತಿ ನಾವು ನೋಡ್ಕೊಳ್ಳೋದಕ್ಕೆ ಈ ಒಂದು ಗೆದ್ದಲುಗಳ ಜೊತೆಗೆ ನಾವು ಈ ಕೋಳಿಗಳನ್ನು ನಮ್ಮ ಪರಿಸರದಲ್ಲಿ ಇಟ್ಕೊಂಡು ಭಾಳ ವ್ಯವಸ್ಥಿತವಾಗಿ ಅವುಗಳನ್ನು ಬಳಸ್ಕೋಬೇಕು. ಇದ್ರ ಬಗ್ಗೆ ಇನ್ನೂ ಭಾಳಷ್ಟು ದೊಡ್ಡ ಮಟ್ಟದ ಅಧ್ಯಯನಗಳ ಅವಶ್ಯಕತೆ ಇದೆ. ನಮ್ಮ ಬೇವಿನಲ್ಲಿ ಮಾತ್ರ ಭಾಳ ಸರಳವಾಗಿ ಬೆಳೆಸ್ಕೋಬೋದು. ಏಕೆಂತಂದರೆ
ಇಲ್ಲೇನೋ ಅಷ್ಟು ಕಾಂಪ್ಲೆಕ್ಸಿಟಿ ಇಲ್ಲ. ಆದರೆ ನಮ್ಮ ಬೇರೆ ಬೆಳೆಗಳಲ್ಲಿ ಇದನ್ನು ಎಷ್ಟು ಪರಿಣಾಮಕಾರಿಯಾಗಿ ಬೆಳೆಸ್ಕೋಬೋದು. ತೋಟದ ಮರದ ಬೆಳೆಗಳಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ಬುಷ್ ಅಂತೇನು ಹೇಳ್ತೀವಲ್ಲ, ಅಥವಾ ಬಳ್ಳಿ ಬೆಳೆಗಳಲ್ಲಿ ಅಥವಾ ಹುಲ್ಲಿನ ಬೆಳೆಗಳಲ್ಲಿ ಮಾತ್ರ ಇದರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ನಾವು ತಗೋಬೇಕು. ಅಂತಂದರೆ ನಮ್ಮ ಬಳ್ಳಿ ಮತ್ತು ಹುಲ್ಲಿನ ಬೆಳೆಗಳು ಭಾಳ ತೀವ್ರವಾಗಿ ಹಾನಿಗೊಳಗಾಗ್ತವೆ. ಅದು ಒಂದು ಅತ್ಯಂತ ಪ್ರಮುಖವಾದಂಥ ಅಂಶ. ಅದನ್ನು ಬಿಟ್ಟರೆ ನಮ್ಮ ತೋಟದಲ್ಲಿರುವಂಥ ಹುತ್ತಗಳೇನಾದರೂ ನಾವು ಗಮನಿಸಿದ್ರೆ, ಭೂಮಿಯಿಂದ ಮೇಲಕ್ಕೆ ಬಂದಿರುವಂಥ ಹುತ್ತಗಳು, ಅಂಥ ಹುತ್ತಗಳನ್ನು ಪರಿಣಾಮಕಾರಿಯಾಗಿ ನಾವು ನಿರ್ವಹಣೆ ಮಾಡಬೇಕು. ಹುತ್ತಗಳ ನಿರ್ವಹಣೆ ಮಾಡೋಕ್ಕೆ ಅತ್ಯಂತ ಸರಳವಾದ ವಿಧಾನ ಏನಪ್ಪ ಅಂತಂದರೆ, ಹುತ್ತದಲ್ಲಿ ಚಟುವಟಿಕೆ ಇದೆ ಅಂತ ಗುರುತಿಸೋದಕ್ಕೆ ಬಹುತೇಕ ಸಂದರ್ಭಗಳಲ್ಲಿ ಆ ಚಟುವಟಿಕೆ ಯಾವಾಗಾದರೂ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಅದು ಹುತ್ತ ಒಂದಷ್ಟು ಬೆಳೆಯುತ್ತೆ, ಹೊಸದಾಗಿ ಮಣ್ಣು ಕಟ್ಟುತ್ತೆ. ಅಂಥ ಹುತ್ತಗಳನ್ನು ಗುರುತಿಸಿ ಹಸಿ ಇದ್ದಾಗ, ಹದವಾದ ಹಸಿ ಇದ್ದಂಥ ಸಂದರ್ಭದಲ್ಲಿ ಅಂಥ ಹುತ್ತಗಳನ್ನು ಹೊಡೆದು ತೆಗೆದು ಸಾಮಾನ್ಯವಾಗಿ ಭೂಮಿಯಿಂದ 1 ಅಡಿ ಕೆಳಗಡೆ ನಮ್ಮ ಈ ಗೆದ್ದಲಿನ ರಾಣಿಯ ಗೂಡು ಇರುತ್ತೆ. ಈ ಗೆದ್ದಲನ್ನು ರಾಣಿಯ ಗೂಡನ್ನು ಗುರುತಿಸಿ ಕೆಲವೊಂದಷ್ಟು ಸಂದರ್ಭದಲ್ಲಿ ಕೇವಲ ಒಂದೇ ಒಂದು ಗೂಡಿರುತ್ತೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಸುಮಾರು 8ರಿಂದ 10 ರಾಣಿಯರು ಒಂದೇ ಗೂಡಿನಲ್ಲಿ ಒಂದೇ ಸಂಸಾರದಲ್ಲಿ ಇರ್ತವೆ. ಅವುಗಳನ್ನು ಗುರುತಿಸಿ ರಾಣಿಯ ಈ ಅಂತಃಪುರದಲ್ಲಿ ನಾವೇನು ಹಿಂದೆ ಕತೆ ಕಾದಂಬರಿಗಳಲ್ಲಿ ಓದ್ತಾ ಇರ್ತಿದ್ವಿ ಅಥವಾ ಐತಿಹಾಸಿಕ ಕಥೆಗಳಲ್ಲಿ ರಾಣಿಯ ಅಂತಃಪುರ ಅಂತೇಳಿ, ಹಾಗೆ ಈ ಗೆದ್ದಲಿನ ರಾಣಿಗೂ ವಿಶೇಷವಾದ ಅಂತಃಪುರ ಇರುತ್ತೆ. ಆ ರಾಣಿ ಏಕೆಂದರೆ ಆಕೆ ಅಡ್ಡಾಡುವಂಥ ಸಾಮರ್ಥ್ಯ ಕಳೆದುಕೊಂಡಿರ್ತಾಳೆ. ಅವಳ ದೇಹ ಸುಮಾರು ನನ್ನ ಹೆಬ್ಬೆಟ್ಟಷ್ಟು ಉದ್ದ ಇರುವಂಥದ್ದು. ಭಾಳಷ್ಟು ಸಂದರ್ಭದಲ್ಲಿ ಸುಮಾರು 1.5 2 ವರ್ಷ ದಾಟಿದಂಥ ರಾಣಿ ಸುಮಾರು ನನ್ನ ಹೆಬ್ಬೆಟ್ಟು ಗಾತ್ರದಿರ್ತದೆ. 2ರಿಂದ 3 ಇಂಚು ಉದ್ದ ಇರ್ತದೆ. ಅದರ ದೇಹದಲ್ಲಿ ಸುಮಾರು ಮುಂದೆ ಒಂದು ಮೆಣಸಿನ ಕಾಳಿನಷ್ಟು ಗಾತ್ರ ಅಥವಾ ಹೆಸರು ಕಾಳಿನಷ್ಟು ಗಾತ್ರದ ತಲೆ ಮತ್ತು ಅದರ ಎದೆ ಭಾಗ ಇರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಉದರ ಭಾಗದಲ್ಲಿ 99% ಬರೀ ನಮ್ಮ ಮೊಟ್ಟೆಗಳೇ ಇರ್ತವೆ. ಒಂದು ದಿನಕ್ಕೆ ಸುಮಾರು 10ರಿಂದ 20-30 ಸಾವಿರ ಮೊಟ್ಟೆ ಇಡುವಂಥ ಸಾಮರ್ಥ್ಯ ಈ ಒಂದು ಗೆದ್ದಲಿನ ರಾಣಿಗಿರುತ್ತೆ. ಹಾಗಾಗಿ ಆ ರಾಣಿ ಅಥವಾ ರಾಣಿಯರನ್ನು, ಏಕೆಂದರೆ ಕೆಲವೊಂದಷ್ಟು ಹುತ್ತಗಳಲ್ಲಿ 2-3ರಿಂದ ಗರಿಷ್ಠ 10 ರಾಣಿವರೆಗೂ ನಾವು ಗುರುತಿಸ್ಬೋದು. ಈ ರಾಣಿಗಳನ್ನು ನಾವು ನಿರ್ವಹಣೆ ಮಾಡಿದ್ರೆ ಆ ಹುತ್ತ ಆಲ್ಮೋಸ್ಟು ನಿರ್ನಾಮ ಆಗುತ್ತೆ. ಮತ್ತು ಈ ಹುತ್ತದ ಮಣ್ಣು ಕೂಡ ಭಾಳ ಫಲವತ್ತಾದಂಥ ಮಣ್ಣು. ಅದನ್ನು ನಾವು ಗೊಬ್ಬರವಾಗಿ ಕೂಡ ಬಳಸ್ಕೊಳ್ಸ್ಕೊಬೋದು. ಮತ್ತು ವೈದ್ಯಕೀಯ ರಂಗದಲ್ಲಿ ಅದರಲ್ಲೂ ನಾವು ಈಗ ಔಷಧೀಯ ಸಸ್ಯಗಳ ಬಗ್ಗೆನೇ ಬಳಸ್ಕೊತಾ ಇದ್ದೀವಿ. ವೈದ್ಯಕೀಯ ರಂಗದಲ್ಲಿ ಅವರೂ ಕೂಡ ಇದನ್ನು ಹಲವಾರು ರೀತಿಯಲ್ಲಿ ಬಳಸ್ಕೊತಾರೆ. ಅದರಲ್ಲೂ ಚರ್ಮ ರಕ್ಷಣೆಗೋಸ್ಕರ, ಚರ್ಮದ ಉಪಚಾರಕ್ಕೆ, ಚರ್ಮದ ಆರೋಗ್ಯಕ್ಕೋಸ್ಕರ ಅವರು ಈ ಮಣ್ಣನ್ನು ಭಾಳ ವಿಧವಾಗಿ ಬಳಸ್ಕೊತಾರೆ. ಹಾಗಾಗಿ ಇಲ್ಲಿ ನಾವು ಈಗಾಗಲೇ ನಾನು ಮೊದಲೇ ಹೇಳಿದಾಗೆ ಇದೊಂದು ಔಷಧಿಯ ಇದಕ್ಕೋಸ್ಕರ ಇರೋ ರೀತಿ ಇಲ್ಲಿ ಯಾವುದೇ ರಾಸಾಯನಿಕಗಳನ್ನು ನಾವು ಬಳಸೋದಿಲ್ಲ. ಆದಷ್ಟು ಭೌತಿಕ ಕ್ರಮಗಳನ್ನು ಬಳಸ್ಕೊಂಡೇ ನಾವು ಈ ಒಂದು ನಿರ್ವಹಣೆಯನ್ನು ಮಾಡ್ತಾಯಿದ್ದೀವಿ. ಹೊರಗಿಂದ ಯಾವುದೇ ಒಂದು ನೈಸರ್ಗಿಕವಲ್ಲದ ಒಂದು ರಾಸಾಯನಿಕಗಳನ್ನು ಇಲ್ಲಿ ನಾನು ಶಿಫಾರಸು ಮಾಡ್ತಾ ಇಲ್ಲ.